2026ನೇ ಇಸ್ವಿಯ ವರ್ಷ ಭವಿಷ್ಯದಲ್ಲಿ ಕನ್ಯಾ ರಾಶಿ. ಕನ್ಯಾ ರಾಶಿ ನೋಡಿ, ಉತ್ತಮವಾದಂಥ ಯೋಗ ಫಲದ ಅದೃಷ್ಟದ ಹಾದಿಯಲ್ಲಿರುವಂಥದ್ದು ಈ ಕನ್ಯಾ ರಾಶಿ. ಕನ್ಯಾ ರಾಶಿ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ವರ್ಷವಾಗಿರುತ್ತೆ 2026 ಕನ್ಯಾ ರಾಶಿಗೆ. ಕನ್ಯಾ ರಾಶಿಗೆ ಗುರುವಿನ ಅತ್ಯಂತ ಯೋಗ ಫಲ, ಚಂದ್ರನ ಅನುಕೂಲಕರವಾದಂಥ ಶುಭ ಫಲ, ಕೇತುವಿನಿಂದ ದೊಡ್ಡ ಮಟ್ಟದ ಅದೃಷ್ಟದ ಫಲ, ಇವೆಲ್ಲವನ್ನು ಒಗ್ಗೂಡಿ ಬಂದಿರುವಂಥದ್ದು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರ ಬೆಳವಣಿಗೆ, ಅವರು ಮಾಡುವಂಥ ವ್ಯವಹಾರ, ಅವರು ಮಾಡುವಂಥ ನಿರ್ಧಾರಗಳು, ಇದೆಲ್ಲ ನೋಡಿ ಹೊಟ್ಟೆ ಉರಿ ಪಡುವಂತಹ 7ನೇ ಮನೆಯಲ್ಲಿರುವಂಥ ಶನಿಯ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬೀಳುತ್ತೆ. ಕನ್ಯಾ ರಾಶಿಯ ಮೇಲೆ ಶನಿಯ ದೃಷ್ಟಿ ಬಿದ್ದಾಗ ಏನಾಗುತ್ತೆ, ಹೊಟ್ಟೆ ಉರಿ ಪಡುವಂಥ ಜನಗಳು ಜಾಸ್ತಿ ಆಗ್ತಾರೆ. ನಿಮ್ಮ ಪ್ರಾಮಾಣಿಕತೆ, ನೀವು ಮಾಡುವಂಥ ಕೆಲಸ ಕೈಂಕರ್ಯಗಳು, ತೆಗೆದುಕೊಂಡುವಂತಹ ನಿರ್ಧಾರಗಳು ಎಲ್ಲವೂ ಸಕ್ಸಸ್ಸೇ, ಎಲ್ಲವೂ ಅನುಕೂಲಕರವೇ. ನೋಡ, ಹಿಂಗಿದ್ದನು ಹೆಂಗಾಗ್ಬಿಟ್ಟ, ಹೆಂಗೆ ಬೆಳೆದ್ಬಿಟ್ಟ ಅನ್ನುವಂಥ ಹೊಟ್ಟೆ ಉರಿ, ನಿಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಉರಿ ಪಡುವಂಥ ಜನಗಳು ಜಾಸ್ತಿ ಆಗ್ತಾರೆ. ಅದ್ರ ಬಗ್ಗೆ ಖಂಡಿತವಾಗಿ ಆಲೋಚನೆಗಳು ಬೇಡ. ನೀವು ಮಾಡಬೇಕಾದ್ರೆ ಒಂದೇ ಒಂದು, ಆದಷ್ಟು ಸಹ ತೋರಿಕೆಗಳನ್ನು ಮಾಡಕ್ಕೆ ಹೋಗಬೇಡಿ. ಗೋಪ್ಯತೆಯಲ್ಲಿ ಜಾಸ್ತಿ ವ್ಯವಹಾರಗಳನ್ನು ಮಾಡಿ ತೋರಿಕೆಯಿಂದ ದೃಷ್ಟಿದೋಷಗಳು ಜಾಸ್ತಿ ಆಗುತ್ತೆ. ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಜೊತೆಯಲ್ಲಿ ಬುಧನ ಯೋಗ ಫಲ ತುಂಬ ಚೆನ್ನಾಗಿದೆ. ನೀವು ಆಲೋಚನೆ ಮಾಡುವಂಥ ಆಲೋಚನಾ ಶಕ್ತಿ ಚೆನ್ನಾಗಿದೆ. ನೀವು ಮಾಡುವಂಥ ನಿರ್ಧಾರಗಳು ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಶುಭ ಕಾರ್ಯಗಳು, ಮನೆ ಕಟ್ಟುವಂತಹ ಯೋಗ, ಮನೆ ಖರೀದಿ ಮಾಡುವಂತಹ ಯೋಗ, ರೈತಾಪಿ ವರ್ಗದವರಿಗೆ ಉತ್ತಮವಾದಂಥ ಬೆಳೆಯನ್ನು ಬೆಳೆಯುವಂತಹ ಸುಯೋಗ, ಹೈನುಗಾರಿಕೆ ಮಾಡುವಂಥವರಿಗೆ ಉತ್ತಮವಾದಂಥ ಲಾಭ ಗಳಿಕೆಯ ಯೋಗ, ಇದೆಲ್ಲವನ್ನು ಅನುಕೂಲಕರವಾದಂಥ ದಿನಗಳನ್ನು ತಂದುಕೊಟ್ಟಿದ್ದಾರೆ ಕನ್ಯಾ ರಾಶಿಯವರಿಗೆ ಗ್ರಹಗಳು. ಶುಕ್ರನ ಯೋಗ ಫಲ ಅಂತೂ ಕೈ ಹಾಕಿದ ಕೆಲಸವೆಲ್ಲವೂ ಸಹ ಲಾಭವೇ. ನೀವೇನೇನು ವ್ಯವಹಾರ ಮಾಡೋಕ್ಕೋದ್ರೂ ಉತ್ತಮವಾದಂಥ ಲಾಭ ಗಳಿಕೆಯೇ ಆಗಿರುತ್ತೆ. ಕನ್ಯಾ ರಾಶಿಗೆ 2026 ನಾನು ಆಗಲೇ ಹೇಳಿದಂಗೆ ಒಂದು ಅದೃಷ್ಟದ ವರ್ಷ ಅಂತ ಹೇಳ್ಬೋದು. ಈ ವರ್ಷವನ್ನು ನೀವು ಉತ್ತಮವಾಗಿ ನಿಮ್ಮ ಜೀವನಕ್ಕೆ ಬಳಸ್ಕೊಳ್ಳಿ. ಈ ಜೀವನಕ್ಕೆ ಉತ್ತಮವಾದಂಥ ವರ್ಷವಾಗಿ ಬಳಸ್ಕೊಂಡಾಗ ಸುಮಾರು ವರ್ಷಗಳ ಕಾಲದವರೆಗೂ ಸಹ ನಿಮ್ಮ ಇದನ್ನು ರಕ್ಷಣೆಯನ್ನು ಮಾಡುತ್ತೆ. ಹಣಕಾಸು, ವ್ಯವಹಾರ, ಪ್ರಗತಿ, ಅನುಕೂಲ, ಮನೆಯಲ್ಲಿ ಶುಭ ಕಾರ್ಯಗಳು, ಈ ತೆಗೆದುಕೊಂಡಂಥ ನಿರ್ಧಾರಗಳು, ಇವೆಲ್ಲವೂ ಸಹ ನಿಮ್ಮ ಜೀವನ ಪರ್ಯಂತವಾಗಿ ಸುಖಕರವಾಗಿ ಸುಗಮವಾಗಿ ತುಂಬ ಅನುಕೂಲಕರವಾಗಿ ಅಂತೂ ಇರುತ್ತೆ ಈ ನಿಮ್ಮ ವ್ಯವಹಾರಗಳು ಅಂತ ಹೇಳ್ತಾ, 2026 ಕನ್ಯಾ ರಾಶಿಗೆ ಉತ್ತಮ ವರ್ಷ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು.